ಅಯ್ಯೋ ಆಪಲ್ಲಿಟ್ಟ ನಾನು. ತನು ಯಾಕಮ್ಮ ಕೂಗೊಳ್ತಿದ್ಯಾ? ಇಲ್ಲಿ ನೋಡಿ, ನಮ್ಮ ಮನೆ ಕಳ್ಳಿ ಬಂದ್ಬಿಟ್ಟಿದ್ದಾಳೆ. ಆಗ್ಲಿಂದ ನೋಡ್ತಾನೆ ಇದೀನಿ. ಇಡೀ ಮನೆನ ಕದ್ದು ಕದ್ದು ನೋಡ್ತಿದ್ದಾಳೆ ಮಾವ. ಏಯ್, ಯಾರ ನೀನು? ಹೇಳ್ಜೋ ಇಲ್ವಾ? ತನು, ಆಕೆ ಕಳ್ಳಿ ಅಲ್ಲಮ್ಮ, ನಮ್ಮ ಮನೆಗೆ ಹೊಸದಾಗಿ ಕೆಲಸ ಸೇರ್ಕೊಂಡಿರೋ ಚಂದನ ಅಂತ. ಅಯ್ಯೋ ಮಾವ, ಗೊತ್ತಾಗ್ಲಿಲ್ಲ. ಇಡೀ ಮನೇನ ವಿಚಿತ್ರವಾಗಿ ನೋಡ್ತಿದ್ರು, ಅದಕ್ಕೆ ಕಳ್ಳಿ ಅಂತ ಅಂದ್ಕೊಂಡ್ಬಿಟ್ಟೆ. ಚಂದನ ಅವರೇ, ರಿಯಲಿ ಸಾರಿ, ಗೊತ್ತಿಲ್ಲದೆ ಈ ರೀತಿ ಹೇಳ್ಬಿಟ್ಟೆ. ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಮ್ಮ ಚಂದನ. ಏಯ್, ನೋಡ್ಕೊಂಡು ಮಾತಾಡ್ಬೇಕಲ್ವಾ? ಇವಾಗ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಏನೋ, ಒಳ್ಳೆ ಚೈಲ್ಡ್ ಥರ ಆಡ್ತಿರ್ತೀವ ಯಾವಾಗಲೂ. ಆಯ್ತು, ಸುಮ್ಮನೆ ಇರೋ. ಬಟ್ ಮಿಸ್ಟೇಕಾಗಿ ಆ ರೀತಿ ಹೇಳಿದೆ. ನನಗೆ ಗೊತ್ತಿದ್ದರೆ ನಾನು ಆ ರೀತಿ ಹೇಳ್ತಿದ್ನ. ಇವಾಗ ಹೋಗಿ ಸಾರಿ ಕೇಳ್ತೀನಿ. ನಿನಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು, ಹಾಗೆ ಬೈದ್ಬಿಡ್ತೀಯಲ್ಲ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ, ಹೋಗು ನೀನು ಹೋಗಮ್ಮ. ನೋಡ್ತೀರಲ್ತ ನನ್ನ ಸೊಸೆಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ಏನೋ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಇವನು ಇದಾನೆ. ಎಕ್ಸ್ಕ್ಯೂಸ್ ಮೀ. ಅದು ಆಗಲೇ ಗೊತ್ತಿಲ್ಲದೆ ನಿಮ್ಮನ್ನ ಕಳ್ಳಿ ಅಂತ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸೋ ಸಾರಿ. ಪರವಾಗಿಲ್ಲ, ಆಗಲೇ ಸಾರಿ ಕೇಳಿದ್ರಲ್ಲ. ಪರವಾಗಿಲ್ಲ, ಇನ್ನೊಂದ್ಸತಿ ಕೇಳಬೇಕಂತ ಅನಿಸ್ತು, ಅದಕ್ಕೆ ಕೇಳಿದೆ. ಅಂದಾಗೆ ನಿಮ್ಮ ಹೆಸರು ಚಂದನ ಅಲ್ವಾ? ಚಂದನ ಅವರೇ, ನೀವು ಎಲ್ಲಿನವರು? ನಿಮ್ಮ ಕುಟುಂಬದವರೆಲ್ಲ ಇಲ್ಲೇ ಇರೋದಾ? ಏನು ಅವ್ರೇನೋ ಪಾಪ ಕೆಲಸ ಮಾಡಬೇಕು ಅಂತ ಬಂದಿದ್ದಾರೆ. ಏನಮ್ಮ ನಿನ್ನ ಪ್ರಶ್ನೆಗಳ ಸುರಿ ಮಾಡೆ, ಆಗ ಕೆಲಸ ಮಾಡಬೇಕು, ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾಗೇನಿಲ್ಲ ಮಾವ, ಸುಮ್ಮನೆ ಹಾಗೆ ಪರಿಚಯ ಮಾಡಿಕೊಡೋಣ ಅಂತ ಕೇಳ್ತಿದ್ದೆ ಅಷ್ಟೇ. ಸರಿಯಮ್ಮ, ಚಂದನ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂದರೆ ನನ್ನ ಹತ್ರ ಕೇಳು, ನಾನು ಹೇಳ್ತೀನಿ. ಸರಿ ಮಾವ. ಸರಿಯಮ್ಮ. ಚಂದನ, ಕೆಲಸ ನೋಡ್ಕೊಮ್ಮ. ಚಂದನ ಅವರೇ, ನೀವೇನು ಅನ್ಕೊಳಲ್ಲ ಅಂದರೆ ಒಂದು ಮಾತು. ನೀವು ನೋಡೋದಕ್ಕೆ ನನ್ನ ಏಜಿನವ್ರ ಥರನೇ ಇದ್ದೀರಾ. ನಿಮ್ಗೆ ಏನೇ ಅನ್ಸಿದ್ರು ಅಥವಾ ನಿಮ್ಗೆ ಏನಾದರೂ ಶೇರ್ ಮಾಡ್ಬೇಕು ಅನ್ಸುತ್ತೆ, ನನ್ನ ಹತ್ರ ಬಂದು ಮಾತಾಡಿ, ಓಕೆನಾ? ಇಟ್ಸ್ ಓಕೆ, ಈಗಲೇ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಏನಿಲ್ಲ. ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಫೀಲ್ ಫ್ರೀ. ಯಾವಾಗ ಬೇಕಾದರೂ ಬನ್ನಿ, ಓಕೆನಾ? ಆ್ಯಂಡ್ ಆಲ್ಸೋ ಮೇಲೆ ನಡೆದಿದ್ದ ವಿಷಯಕ್ಕೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ. ತನು, ಅವಳು ಕೆಲಸ ಮಾಡಲಿ ಬಿಡಮ್ಮ. ಚಂದನ ಅವರೇ, ಚಂದನ ಅವರೇ, ಚಂದನ ಅವರೇ, ಚಂದನ ಅವರೇ, ಆಗ್ಲಿಂದ ನಾನು ನಿಮ್ಮನ್ನ ಕರಿತಾನೆ ಇದ್ದೀನಲ್ವಾ? ನಿಮ್ಮ ಹೆಸರು ಚಂದನನೇನಾ ಅಥವಾ ಬೇರೆನಾ? ಅಯ್ಯೋ ಇಲ್ಲ, ನನ್ನ ಹೆಸರು ಚಂದನ ಅಂತಾನೆ. ಅದು ನಾನೇನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ, ನೀವು ಕರ್ತಿದ್ದು ಕೇಳಿಸಿಲ್ಲ, ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ ಬಿಡಿ, ಅದಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀರಾ? ಅದು ನನಗೆ ಒಂಥರ ವಿಚಿತ್ರವಾದ ಕಾಯಿಲೆ ಇದೆ. ಕಾಯಿಲೆನಾ? ಏನದು? ಕಾಯಿಲೆ ಅಂದರೆ ನನಗೇನಾದರೂ ವಿಷಯ ತಿಳ್ಕೊಬೇಕಂದ್ರೆ ಅದನ್ನು ತಿಳ್ಕೊಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಅದಕ್ಕೆ ನಿಮ್ಮ ಬಗ್ಗೆ ತಿಳ್ಕೊಬೇಕಂತ ನಾನು ಇವಾಗ ಬಂದೆ. ಆದರೆ ನಮ್ಮ ಮಾವ ನಿಮ್ಮ ಬಗ್ಗೆ ಏನೇ ಕೇಳೋದಾದರೂ ಅವ್ರ ಹತ್ರನೇ ಕೇಳಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ಕೇಳೋದಕ್ಕೂ ನಿಮ್ಮ ಹತ್ರ ಕೇಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರನೇ ಬಂದೆ. ನನ್ನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಹೇಳಿ? ಎಷ್ಟೇ ಆದರೂ ನಾನು ನಿಮ್ಮ ಮನೆ ಕೆಲಸದೋಳಲ್ವಾ? ಅಯ್ಯೋ, ಯಾಕೆ ನೀವು ಆ ಥರ ಹೇಳ್ತಿದ್ದೀರಾ? ಹಾಗೆಲ್ಲ ಅನ್ಬಾರ್ದು. ನಿಮ್ಮನ್ನು ನೀವು ಮನೆ ಕೆಲಸದವ್ರು ಅಂತ ಡಿಗ್ರೇಡ್ ಮಾಡ್ಕೋಬಾರ್ದು. ನೋಡಿ, ನಾನು ಆಗಲೇ ಹೇಳಿದೆ ತಾನೆ, ನಾವಿಬ್ಬರು ಫ್ರೆಂಡ್ಸ್ ಥರ.
ಹಾಗೆ ನಾವಿಬ್ರು ಒಂದೇ ಏಜಿನವರಲ್ಲ. ಫ್ರೆಂಡ್ಸ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಅದಕ್ಕೆ ನಾನು ಇವಾಗ ಬಂದು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೇಗೂ ನೀವು ನೋಡೋದಕ್ಕೆ ತುಂಬ ಎಜುಕೇಟೆಡ್ ಥರ ಕಾಣ್ತಿದ್ದೀರಾ. ನಿಮ್ಮ ಎಜುಕೇಷನ್ ಎಲ್ಲಿ ಮುಗಿಸಿರೋದು ನೀವು? ನಾನು ಹುಟ್ಟಿದ್ದೆಲ್ಲ ಕುಂದಾಪುರದಲ್ಲಿ, ಆದರೆ ಓದಿದ್ದು ಮಂಗಳೂರಲ್ಲಿ. ಓ, ಮಂಗಳೂರಲ್ಲ, ವೆರಿ ನೈಸ್. ಮಂಗಳೂರಲ್ಲಿ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವಾ? ನನ್ನ ಬಗ್ಗೆ ಬಿಡಿ, ನಿಮ್ಮ ಬಗ್ಗೆ ಹೇಳಿ. ನೀವು ಯಾಕೆ ಇನ್ನೂ ಮದುವೆ ಆಗಿಲ್ಲ? ಅಯ್ಯೋ, ಏನಾಯ್ತು? ನಾನೇನಾದರೂ ತಪ್ಪಾಗಿ ಕೇಳಿದ್ನ? ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೇನಿಲ್ಲ. ನೀವು ಯಾಕೆ ಇದಕ್ಕೆಲ್ಲ ಕ್ಷಮೆ ಕೇಳ್ತಿದ್ದೀರಾ? ನಾನೇನೋ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ, ಆದರೆ ನಮ್ಮ ಮನೇಲಿ ಒಬ್ಬ ಸುಬ್ಬ ಇದ್ದಾನೆ, ಅವ್ನು ರೆಡಿ ಇಲ್ಲ. ಹೌದಾ? ಅವ್ರು ಯಾಕೆ ಮದುವೆಗೆ ಒಪ್ಕೋತಾ ಇಲ್ಲ? ನಿಮ್ಗೇನು ಕಮ್ಮಿ ಆಗಿದೆ? ನೋಡೋಕೆ ಇಷ್ಟು ಸುಂದರವಾಗಿದ್ದೀರಾ. ಅತ್ತೆ ಮಾವ ಏನೂ ಇದ್ರ ಬಗ್ಗೆ ಕೇಳಿಲ್ವಾ? ಅತ್ತೆ ಮಾವ ಕೇಳ್ತಾನೆ ಇದ್ದಾರೆ, ಆದರೆ ಅವನೇ ಬೇಕಂತ ಈ ಥರ ಡಿಲೇ ಮಾಡ್ತಿದ್ದಾನೆ. ನಮ್ಮ ಅತ್ತೆ ಮತ್ತು ನಮ್ಮ ಅಪ್ಪ ಅಣ್ಣ ತಂಗಿ. ನಮ್ಮ ಅತ್ತೆಗೆ ನಮ್ಮ ಅಪ್ಪನ ಮೇಲೆ ತುಂಬ ಪ್ರೀತಿ. ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಮನೆ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದು. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಆ ರೀತಿ ಭಾವನೆಗಳೆಲ್ಲ ಇರಲಿಲ್ಲ. ಆದರೆ ಇವಾಗ ನನಗೆ ವಿಶ್ವನೇ ಬೇಕು ಅಂತ ಅನಿಸ್ತಿದೆ. ಆ್ಯಂಡ್ ಅವನನ್ನು ಮದುವೆ ಆಗೋದಕ್ಕೆ ನಾನು ತುದಿಗಾಲ ನಿಂತಿದ್ದೀನಿ. ಅವನೇ ಒಪ್ತಿಲ್ಲ. ಮದುವೆ ವಿಚಾರ ಅತ್ತೆ ಮಾವ ಮಾತಾಡಿದ್ರು ಅವ್ನು ಕ್ಯಾರೇನೇ ಅಂತಿಲ್ಲ. ಏನಾದರೂ ಕೇಳಿದ್ರೆ ಕಾಲೇಜಲ್ಲಿ ಎಕ್ಸಾಮ್ ಇದೆ, ಎಕ್ಸಾಮ್ ಆದ್ಮೇಲೆ ನೋಡೋಣ ಅಂತ ಹೇಳ್ತಿರ್ತಾನೆ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಯ್ಯೋ, ಮದುವೆ ಆದ್ಮೇಲೂ ಎಕ್ಸಾಮ್ ಬರಿಬೋದಲ್ವಾ? ಕರೆಕ್ಟ್. ನಿಮ್ಗಿರೋ ಬುದ್ಧಿ ಅವ್ನಿಗಿಲ್ಲ ನೋಡು. ಮದ್ವೆಗೆ ಒಕ್ಕೆ ಇದೆ ಅಂತ ಕೇಳಿದ್ರೆ ಹ್ಞೂ ಅಂತಾನೂ ಹೇಳ್ತಿಲ್ಲ, ಒಕ್ಕೆ ಇಲ್ಲ ಅಂತ ಕೇಳಿದ್ರೇನು ಏನೂ ಹೇಳ್ತಿಲ್ಲ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇವನ ಹತ್ರ. ಆದರೆ ಅವನು ಬಿಟ್ಟಿರೋದಕ್ಕೆ ನನಗಾಗಲ್ಲ. ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ, ಆದರೆ ಅವ್ನು ಮಾತ್ರ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ. ಅವರು ಇಷ್ಟು ಕೇಳಿದ್ರು ಮದುವೆಗೆ ಒಪ್ಕೋತಾ ಇಲ್ಲ ಅಂದರೆ ಅವ್ರ ಜೀವನದಲ್ಲಿ ಏನೋ ಆಗಿದೆ ಅನಿಸುತ್ತೆ. ನೀವು ಅದನ್ನು ತಿಳ್ಕೊಬೇಕು. ಅಲ್ಲ, ನೀವು ಕೇಳಿಲ್ವಾ ಯಾಕೆ ನನ್ನ ಮದುವೆಗೆ ಒಪ್ಕೋತಾ ಇಲ್ಲ ಅಂತ? ನೀವು ಪ್ರಶ್ನೆನೇ ಮಾಡಿಲ್ವಾ? ನೀವು ಇಷ್ಟೊಂದು ಸೈಲೆಂಟ್ ಆಗಿರೋದು ನೋಡ್ತಿದ್ರೆ ಅದೇನು ಅಂತ ನಿಮಗೂ ಗೊತ್ತು ಅನಿಸ್ತಿದೆ. ನಿಮಗೆ ಪರವಾಗಿಲ್ಲ ಅಂದರೆ ನನ್ನ ಹತ್ರ ಅದೇನು ಅಂತ ಹೇಳ್ಕೊಡಿ. ಅದು ಅವ್ನು ಕಾಲೇಜಲ್ಲಿದ್ದಾಗ ಒಂದು ಹುಡುಗಿನ ತುಂಬ ಪ್ರೀತಿಸ್ತಿದ್ನಂತೆ. ಅವನು ಆ ಹುಡುಗಿ ಹತ್ರ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳೋದಕ್ಕೆ ಆಗಲಿಲ್ವಂತೆ. ಬಟ್ ಅಷ್ಟರಲ್ಲಿ ಆ ಹುಡುಗಿದೇ ಮದುವೆ ಆಗೋಗಿತ್ತಂತೆ. ಆದರೆ ಇವಾಗಿನವರೆಗೂ ಅವನು ಅದೇ ಹುಡುಗಿ ನೆನಪಲ್ಲೇ ಇದ್ದಾನೆ. ನಾನು ಈ ಮನೆಗೆ ಬಂದಾಗಿಂದ ಅವನಿಗೆ ಹೇಳ್ತಾನೆ ಇದ್ದೀನಿ, ಆ ಹುಡುಗಿದ್ ನೆನಪು ಬಿಡೋ ಅಂತ. ಆದರೆ ಅವ್ನು ಮಾತ್ರ ಮಾತೇ ಕೇಳ್ತಿಲ್ಲ. ಹೌದಾ? ಸರಿ ಹೋದ ಅನ್ಕೊಂಡು ನನ್ನನ್ನು ಮದುವೆ ಆಗ್ತಾನೆ ಅಂತ ಅನ್ಕೊಂಡ್ರೆ ಈಗ ಮತ್ತೆ ಏನೇನೋ ನೆಪ ಹೇಳ್ತಿದ್ದಾನೆ. ಹೌದಾ? ಹೌದು ಚಂದನ ಅವರೇ. ಅತ್ತೆ ಮಾವ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದ್ರೂ ಮಾಡ್ಕೊಳ್ಳೋಣ, ಮುಂದಿನ ದಿವಸ ಯಾವಾಗಾದ್ರೂ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅವ್ನು ಒಪ್ಕೋತಾನೆ ಇಲ್ಲ. ಅವ್ನು ಯಾವಾಗ ಒಪ್ಕೋತಾನೋ, ನಾನು ಯಾವಾಗ ಅವ್ನ ಕೈ ಹಿಡಿತೀನೋ ಅಂತ ಯೋಚನೆ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀನಿ. ಪ್ರೀತಿ ಅನ್ನೋದೇ ಹೀಗೆ. ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಮೊದಲನೇ ಪ್ರೀತಿ. ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಕನಸುಗಳನ್ನ ಹುಟ್ಟಾಕ್ಬಿಡುತ್ತೆ. ಆ ಕನಸಿನಲ್ಲೇ ನಾವು ಬದುಕ್ತಿರ್ತೀವಿ. ಇನ್ನೇನು ಕೈ ಹಿಡಿತು ಅನ್ನೋಷ್ಟೊತ್ತಿಗೆ ಎಲ್ಲ ಕೈ ಕೊಟ್ಟು ನಿರಾಶೆ ಮಾಡಿಬಿಡುತ್ತೆ. ಪ್ರೀತಿ ಅಂದರೆ ಹಿಡ್ಕೊಳ್ಳೋದಲ್ಲ, ಸ್ವತಂತ್ರವಾಗಿ ಬಿಡೋದು ಅಂತ ಕೆಲವ್ರಿಗೆ ಗೊತ್ತೇ ಆಗಲ್ಲ. ಯಾರೋ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಗೇಟ್ ತೆಗಿತೀನಿ. ಹಲೋ ಹಲೋ ಹಲೋ, ಒಂದು ಸೆಕೆಂಡ್ ಹೋಲ್ಡ್ ಮಾಡಿ.
ಹಲೋ ಇದೇನಿದು ಕಾರಲ್ಲಿ ಯಾರೂ ಇಲ್ಲ. ಇದು ಅವ್ರ ಕಾರ್ ಥರನೇ ಇದೆಯಲ್ಲ. ಛೇ, ಈ ಥರ ಕಾರು ಎಷ್ಟು ಜನರ ಹತ್ರ ಇರುತ್ತೆ. ಸುಮ್ಮನೆ ನಾನು ಗಾಬರಿ ಆಗ್ತಾ ಇದ್ದೀನಿ ಅಷ್ಟೆ. I'll call you back. ಚಿನ್ನಮರಿ, ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಎಲ್ಲ ಕಡೆನೂ ನೀವೇ ಕಾಣ್ತಾ ಇದ್ದೀರಾ. ಏನ್ ಮಾಡ್ಲಿ ನಾನು ಹೇಳಿ? ಜಯಂತ್ ಅವರೇ, ಬನ್ನಿ ಬನ್ನಿ. ಲಲಿತಾ, ಬಂದೆ ಕೂತ್ಕೊಳ್ಳಿ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಷ್ಟು ದಿನ ಆಯ್ತು ನೀವು ನಮ್ಮ ಮನೆ ಕಡೆ ಬಂದು? ಏನು ಇದ್ದಕ್ಕಿದ್ದ ಹಾಗೆ ಒಂದು ಫೋನು ಮಾಡದೆ ಬಂದ್ಬಿಟ್ಟಿದ್ದೀರಾ? ಕ್ಷಮಿಸಿ ಸರ್, ಫೋನ್ ಮಾಡೇ ಬರಬೇಕಾಗಿತ್ತು. ಆದರೆ ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅಂತ ತುಂಬ ಅನ್ನಿಸ್ಬಿಡ್ತು, ಹಾಗೆ ಬಂದ್ಬಿಟ್ಟೆ. ಓ, ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ ನೋಡಿ? ಅವ್ರು ನೋಡೋ ಭಾಗ್ಯ ಸಿಗಲೇ ಇಲ್ಲ. ಹೋಗ್ಲಿ ಬಿಡಿ, ನೀವು ಬಂದಿದ್ದು ಒಳ್ಳೇದಾಯಿತು. ಮನೆ ಕಡೆ ಬಂದು ತುಂಬ ದಿನ ಆಯ್ತಲ್ವಾ? ಚಂದನಾ, ಒಂದು ಕಪ್ ಕಾಫಿ ತಗೊಂಬಮ್ಮ. ಹಾಂ. ಈಗ ಅವ್ರಿಗೆ ಎಷ್ಟು ತಿಂಗಳು? ಚೆನ್ನಾಗಿದ್ದಾರೆ ತಾನೆ? ಬೈಕೆ ಶುರು ಆಗಿರ್ಬೇಕಲ್ವಾ? ಮೊದಲನೆಯವ್ರಿಗೆ ಈ ಟೈಮ್ನಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಜಯಂತ್ ಅವರೇ, ಯಾಕೆ ಅಳ್ತಾ ಇದ್ದೀರಾ? ಅಂಥದ್ದೇನಾಯಿತು? ನಿಮ್ಮ ಮನೆಯವರು ಹುಷಾರಾಗಿದ್ದಾರೆ ತಾನೆ? ಇಲ್ಲ ಸರ್, ಜಾನ್ವಿ ಅವರು ತೀರ್ಕೊಂಡ್ಬಿಟ್ರು. ಏನಪ್ಪ ಹೇಳ್ತಾ ಇದೀಯಾ? ಹೌದಮ್ಮ, ಜಾನ್ವಿ ಅವರು ಈಗ ನನ್ನ ಈ ಜಗತ್ತನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರು ನನ್ನ ಜೊತೆಗಿಲ್ಲ. ಇದೆಲ್ಲ ಹೇಗಾಯ್ತಪ್ಪ? ಜಾನ್ವಿ ಅವ್ರಿಗೆ ಹೊಸ ಜಾಗಗಳನ್ನ ನೋಡಬೇಕು ಅಂತ ತುಂಬ ಆಸೆ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಶ್ರೀಲಂಕಾ ಕರ್ಕೊಂಡು ಹೋಗಿದ್ದೆ. ಮೊದಲು ಎಲ್ಲ ಚೆನ್ನಾಗಿತ್ತು. ಅವ್ರಿಗೆ ಸಮುದ್ರ ನೋಡಬೇಕು ಅಂತ ಆಸೆ ಆಯಿತು. ನನ್ನ ಕ್ರೂಸ್ ಶಿಪ್ಪಲ್ಲಿದ್ದಾಗ ಕಾಲ್ ಜಾರಿ ಸಮುದ್ರಕ್ಕೆ ಬಿದ್ದುಬಿಟ್ರಮ್ಮ.
ಅದಾದಮೇಲೆ 3 ದಿನ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಿದ್ವಿ. ನಾವು ಯಾವ ಪ್ರಯತ್ನಕ್ಕೂ ಫಲ ಸಿಗಲಿಲ್ಲ. ಮೊನ್ನೆ ಅವ್ರಿಗೆ ಹಾಲು ತುಪ್ಪದ ಶಾಸ್ತ್ರ ಮುಗಿಸಿದೀವಮ್ಮ. ಜಯಂತ್ ಅವರೇ, ಕೂತ್ಕೊಳ್ಳಿ. ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ನಾವು ನಿಮ್ಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ದಿನ್ನೂ ಚಿಕ್ಕ ವಯಸ್ಸು. ಈ ಘಟನೆನ ನೀವು ಹೇಗೆ ಅರ್ಗಿಸ್ಕೊಳ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಕೂತ್ಕೊಳ್ಳಿ. ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇತ್ತು ಅವ್ರ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂತ. ಆ ಭಗವಂತನಿಗೆ ನಿಜವಾಗ್ಲೂ ಕರುಣೆ ಇಲ್ಲ. ಇಲ್ಲಿದ್ರೆ ಎಷ್ಟು ಬೇಗ ಅವ್ರ ಹೆಂಡತಿಯಿಂದ ದೂರ ಮಾಡ್ತಿರ್ಲಿಲ್ಲ. ಎಲ್ಲ ವಿಧಿ ಆಟದಲ್ತ ಏನೂ ಮಾಡೋಕ್ಕಾಗಲ್ಲ. ಜಯಂತ್ ಅವರೇ, ಬಂದದ್ದನ್ನು ಅನುಭವಿಸ್ಲೇಬೇಕು. ನಮ್ಮನ್ನು ಪ್ರೀತಿ ಮಾಡೋರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಅವರ ನೆನಪಿನ ಕ್ಷಣಗಳ ಜೊತೆನೇ ನಾವು ಬದುಕಬೇಕು. ಧೈರ್ಯವಾಗಿರಿ. ಲಕ್ಷ್ಮಿ, ಯಾರ್ಯಾರು ಕಾರ್ಡ್ ಕೊಡಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ನಿಂಗೆ ಯಾರಾದ್ರೂ ನೆನಪಾದರೆ ಹೇಳು, ಲಿಸ್ಟಲ್ಲಿ ಹಾಕ್ಕೊಂಬಿಡ್ತೀನಿ. ರೀ, ಅಳಿಯಂದ್ರ ಕಾರ್ಡ್ ಕೊಟ್ಟು ಅವ್ರಿಗೆ ಗೊತ್ತಿರೋರಿಗೆ ಕೊಡೋದಕ್ಕೆ ಹೇಳಣ್ವಾ? ಹೌದು ಲಕ್ಷ್ಮಿ. ಹಾಗಾದರೆ ಅವ್ರಿಗೆ ಫೋನ್ ಮಾಡಿ ಮನೆಗೆ ಬಂದು ಕಾರ್ಡ್ ತೊಗೊಂಡು ಹೋಗೋಕ್ಕೆ ಹೇಳಿ. ಒಂದು ನಿಮಿಷ ಬಂದೆ. ನೋಡಿ, ಮುಸುಕಿನ ಮರೆಯಲಿ ಮಾಸಿತೆ ಕನಸು, ಧಗಿಸಿದೆ ಒಲವು ಎದೆಯೊಳಗೆ, ಅರಳದೆ ಕಮರಿತೆ ನಲ್ಮೆಯ ಕವಿತೆ, ನಿಲುಕದ ತಾರೆ ನೀ ನನ್ನೆದೆಗೆ, ಇನ್ಯಾವ ಆಸೆ ಉಳಿತೆ ಕೂಸೆ, ಬದುಕಲಿ ಹೇಗಿನ್ನು. ನಿನ್ನೆ ರಾತ್ರಿ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಿದ್ರು ವಿಶ್ವ. ಅವತ್ತು ಕಾಲೇಜಲ್ಲಿ ಗೆಸ್ಟ್ ಆಗಿ ಬಂದಿದ್ರಲ್ಲ, ಅವರು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿದ್ದಾರೆ. ನನ್ನ ನಿರ್ಧಾರಕ್ಕೆ ಮಾತ್ರ ಕಾಯ್ತಾ ಇದ್ದಾರೆ. ಒಬ್ಬಂಟಿನ ನಿನ್ನು ನೀನಿರದೆ, ಮೋಹದ ಕಡಲು ನಲುಗಿದೆ ಒಡಲು ನಿನ್ನ. ನಾನು ಯಾರ್ಯಾರನ್ನ ಇಷ್ಟಪಟ್ಟೆ ಎಲ್ಲರೂ ನನ್ನಿಂದ ದೂರ ಆಗ್ತಾನೆ ಬಂದ್ರು. ನನಗಿದ್ದಿದ್ದು ಒಂದೇ ಒಂದು ಬೆಸ್ಟ್ ಫ್ರೆಂಡ್, ನೀನು ನನ್ನಿಂದ ದೂರ ಆದೆ. ಮಾಯಾವಿ ನೀನು, ಜೀವನಕ್ಕೆ ಬಳ್ಳಿ ಆಗಿತ್ತಿದ್ದೆ, ನನಗೆ ಮುಳ್ಳಾಗಿ ಕಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ. ನನ್ಗೀಗ ಹೇಳ್ಕೊಳಕ್ಕೆ ಯಾವ ಆಸೆನೂ ಇಲ್ಲ, ಕೇಳಕ್ಕೂ ಒಂದು ಮನ್ಸಿಲ್ಲ, ಕಣ್ಣೀರ್ ವರ್ಷ ಕೈಗಳೇ ಇಲ್ಲ ಕಣೋ. ನಿನಗೆ ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಏನಿಲ್ಲ, ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ನಾನು ನಿನ್ನ ವಿಷಯದಲ್ಲಿ ತಪ್ಪು ಮಾಡ್ಬಿಟ್ಟೆ. ನೀನು ಅವತ್ತೇನೋ ಹೇಳಕ್ಕೆ ಅಂತ ಬಂದಾಗ ನಾನು ಅದನ್ನು ಕೇಳಬೇಕಿತ್ತು. ನಾನು ಅದನ್ನು ಕೇಳ್ದೆ ತಪ್ಪು ಮಾಡ್ಬಿಟ್ಟೆ. ಒಂದ್ಸಲ ನನ್ನ ಪ್ರೀತಿನ ಹೇಳ್ಕೊಳ್ದೆ ತಪ್ಪು ಮಾಡಿದೆ. ಇನ್ನೊಂದ್ಸಲ
ನೀನು ಹೇಳೋದನ್ನ ಕೇಳಿಸ್ಕೊಳ್ದೆ ತಪ್ಪು ಮಾಡಿದೆ. ದೇವ್ರೆ, ಯಾಕೆ ಹಿಂಗೆ ಮಾಡಿದೆ? ಒಬ್ಬ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡ್ರೆ ನಿನ್ನ ಹತ್ರನೇ ಕರ್ಕೊಂಡ್ಬಿಟ್ಟ.